ಈ ನಬಾರ್ಡ್ ಅಡಿಯಲ್ಲಿ ಸುಮಾರು 124 ಕೋಟಿ ರೂಪಾಯಿ ಹಣ ನಮ್ಮ ಜಿಲ್ಲೆಗೆ ಮಂಜೂರಾತಿ ಆಗ್ಯದ. ಆಮೇಲೆ ಅದು 124 ಕೋಟಿ ರೂಪಾಯಿ ಹಣದ ಡಿಟೇಲ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಈಗ ಹಂಚ್ತೇವೆ. ನಾವು ಎಲ್ಲರಿಗೂ ಒಂದೊಂದು ಪ್ರತಿಯನ್ನು ಕೊಡ್ತೇವೆ. ಈಗ ಎರಡನೇ ಪಾರ್ಟ್ನಾಗ ಏನದ ಪ್ರೊಜೆಕ್ಟ್ ರೆಕಮೆಂಡೆಡ್ ಅಂಡರ್ ದಿ ನಬಾರ್ಡ್ ಕಮಿಟಿ ಫಾರ್ ದ ಸ್ಯಾಂಕ್ಷನ್. ಅದು ಎರಡನೇದು ಏನಪ್ಪ ಅಂತಂದ್ರೆ ಸುಮಾರು ಈ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗೆ 40 ಕೋಟಿ 39.90 ಕೋಟಿ ಅಂದ್ರೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಾಗಲಕೋಟು. ಆಮೇಲೆ ಪ್ಲೇಸ್ ಎಲ್ಲಿ ಅಂದ್ರೆ ಆಲ್ಮೇಲೆ ಅದು ಏನು ಹಾರ್ಟಿಕಲ್ಚರ್ ಕಾಲೇಜ್ ಆಗ್ಯದ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಅಲ್ಲಿ ಮನಗುಳಿಯವ್ರ ಕಾಲಕ್ಕೆ ಆದದ್ದು ಏನೂ ಆಗಿರಲಿಲ್ಲ. ಈಗ ಅದನ್ನು ಡೆವಲಪ್ಮೆಂಟ್ ಸಲುವಾಗಿ ಸುಮಾರು 39.90 ಅಂದರೆ ಅಂದಾಜು 44 ಕೋಟಿ ರೂಪಾಯಿ ಹಣವನ್ನು ಈಗ ಪ್ರಪೋಸಲ್ ಆಗಿ ಹೋಗಿದೆ. ಆಮೇಲೆ ಎರಡನೇದು ಯಾವುದಪ್ಪ ಅಂತಂದ್ರೆ ಇದು ಗೌರ್ಮೆಂಟ್ ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಟ್ ಇಂಡಿ, ಅದಕ್ಕೆ 70 ಕೋಟಿ ರೂಪಾಯಿ ಅದಕ್ಕೆ ರೆಕಮೆಂಡೇಶನ್ ಹೋಗಿದೆ. ಆಮೇಲೆ ಮೂರನೇದು APMC ಬಿಜಾಪುರ್. ಈಗ ತೊರವಿ ಹತ್ತಿರ APMCದು ಒಂದು ಸಬ್ ಯಾರ್ಡ್ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅಲ್ಲಿ ಸುಮಾರು ಅಂದಾಜು 24 ಕೋಟಿ ರೂಪಾಯಿ ಅಲ್ಲಿನೂ ಕೂಡ ಮಂಜೂರು ಮಾಡಲಿಕ್ಕೆ ಸ್ಯಾಂಕ್ಷನ್ ಮಾಡಲಿಕ್ಕೆ ಅದನ್ನು ಹೋಗ್ಯದ. ಇವೆಲ್ಲವೂ ಕೂಡ ತೀವ್ರಗತಿಯಿಂದ ಇವೇನು ಕೆಳಗಿನ ಈ ಪ್ರಪೋಸ್ಡ್ ಏನದವ 3 ವಿಷಯಗಳ ಬಗ್ಗೆ ವಿದಿನ್ ಒಂದು 15 ದಿವಸ ಒಳಗಾಗಿ ಮಂಜೂರಾತಿ ಪಡಿತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಾಗ ನಾನು ಹೇಳ್ತೀನಿ. ಆಮೇಲೆ ಒಟ್ಟಾರೆ ಇದು ನಬಾರ್ಡ್ದು ಏನಪ್ಪ ಅಂದರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ್ದು. ಇದು ಏನಪ್ಪ ಅಂದ್ರೆ ಸುಮಾರು ಅಲ್ಲಿ ಯಾವ್ಯಾವ ರಾಜ್ಯಕ್ಕೆ ಬಹುಶಃ ನಮ್ಮ ಬಿಜಾಪುರ ನಮ್ಮ ಕರ್ನಾಟಕಕ್ಕೆ ಸುಮಾರು 2,000 ಕೋಟಿ ಏನು ಅಂದಾಜು, ನನಗೆ ಡೆಫಿನೆಟಾಗಿ ಗೊತ್ತಿಲ್ಲ, ಅಂದಾಜು 2,000 ಕೋಟಿಯಷ್ಟು ಹಣವನ್ನು ಇಟ್ಟಿರ್ತಾರೆ. ಆ ಜಿಲ್ಲೆಗೆ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇರ್ತದೆ ಆ ಜಿಲ್ಲೆಯಲ್ಲಿ ಆ ಹಣವನ್ನು ನಿಗದಿ ಮಾಡ್ತಕ್ಕಂಥ ಕೆಲಸ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾರೆ. ಅದು ಮಾಡಿದ ಮೇಲೆ ಇಲ್ಲಿ ನಮ್ಮ DD ಅವರು ಇರ್ತಾರಲ್ಲ, ಯಾವುದು ನಬಾರ್ಡ್ DD ಅವರು ಅವ್ರು ರೆಕಮೆಂಡ್ ಮಾಡಿ ಕಳಿಸಿದ ಮೇಲೆ ಇದು ಸುಮಾರು ಇದಕ್ಕೆ ಬೇರೆ ಇವೆಲ್ಲ ಕಮರ್ಷಿಯಲ್ ಈ ಬೇರೆ ಬ್ಯಾಂಕ್ಗಳಿಗೆ ಹೋದರೆ 13-14% ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ. ಆದರೆ ಇದು ನಮ್ಮ ನಬಾರ್ಡ್ದಿಂದ ಏನು ಅಂದ್ರೆ ಬರೀ 2.5 ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಅವ್ರಿಗೆ ಹಣವನ್ನು ಕೊಡ್ತಕ್ಕಂಥ ಪ್ರಯಾಸ ಆಗಿರ್ತದೆ. 3 ವರ್ಷಗಳ ಕಾಲ ಯಾವುದೂ ರಿಕವರಿ ಇರೋದಿಲ್ಲ. 3 ವರ್ಷದ ನಂತರ ಇದು ಸುಮಾರು ಅಂದಾಜು 10 ವರ್ಷಗಳ ಕಾಲ ಈ ಹಣವನ್ನು ರಿಕವರಿ ಈ ನಬಾರ್ಡ್ನವ್ರಿಗೆ ಹಣ ತಿರುಗಿ ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಅವರು ಹೊಳ್ಳಿ ಅದನ್ನು ಯಾವ್ಯಾವ ಕೆಲಸಕ್ಕೆ ಹಾಕ್ಬಿಟ್ಟಿರ್ತಾರೋ ಅದನ್ನು ಅಧಿಕಾರನ ಸಂಪೂರ್ಣ ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ಕೆಲಸ ಇದು ನಬಾರ್ಡ್ದು. ಅದಕ್ಕಾಗಿ ಈಗ ಪ್ರಪೋಸ್ಡ್ ಕೂಡ ಇಲ್ಲಿ ಒಂದು ಮೂರು ಕೆಲಸಗಳು ಮಾಡ್ಯಾರ. ಇದು ಸುಮಾರು ಅಂದಾಜು 127.7 ಕೋಟಿ ರೂಪಾಯಿದು. ಸುಮಾರು ಎರಡೂ ಕೂಡಿದ್ರೆ ಸುಮಾರು ಅಂದಾಜು 31 ಕ್ರೋರ್ ಆಗ್ತದೆ. ಎರಡೂ ಸೇರಿದ್ರೆ 230 ಕ್ರೋರ್ ರುಪೀಸು ನಬಾರ್ಡ್ ಹಣ ನಮ್ಮ ಜಿಲ್ಲೆಗೆ ಮಂಜೂರಾಗ್ಯದ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಏನಪ್ಪ ಅಂತಂದ್ರೆ ನೋಡಿರಿ, ಇವರು ಪದೇ ಮೋದಿಯವ್ರ ಮೇಲೆ ಬರೀ ಬೊಬ್ಬೆ ಹೊಡೆಯೋ ಕೆಲಸ ಮಾಡ್ತಾರೆ ರಾಜ್ಯ ಸರ್ಕಾರದವರು. ಆದರೆ ಮೋದಿಯವರು ಕೇಂದ್ರ ಸರ್ಕಾರದ ಏನೇನು ಹಣ ಬರಬೇಕು ಅದು ಸರಿಯಾಗಿ ಅವರು ಕಳಿಸ್ತಾರೆ. ಆದರೆ ತಮ್ಮ ಹಣ ಅದನ್ನು ಸರಿಯಾಗಿ ಗ್ವಾಳೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಇಟ್ಕೊಂಡು ಕುರ್ಚಿ ಮೇಲೆ ಕೂತು ಬಿಟ್ಟಿರ್ತಾರೆ ಅವರು. ಆದರೆ ಹೇಳೋದೇನು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ. ಈಗ ನೋಡಿರಿ, ನೀವು ಒಂದೇ ಒಂದು ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಇಂಡಿ ಮತ್ತು ಸಿಂದಗಿ ಬ್ರ್ಯಾಂಚ್ ಕೆನಾಲ್ಗಳ ರಿಪೇರಿ ಸಲುವಾಗಿ ಸುಮಾರು 2,667 ಕೋಟಿ ರೂಪಾಯಿನ CWC ಒಳಗೆ ಮಂಜೂರಾಯ್ತಪ್ಪ. ಮಂಜೂರಾದಮೇಲೆ ಈಗ ಸ್ಟೇಟ್ ಗೌರ್ಮೆಂಟ್ಗೆ ಕಳಿಸ್ಯಾರ. ಈಗ ಅವರು ತಮ್ಮ ಪಾಲಿನ ಹಣ ಕೊಡಬೇಕಲ್ಲ, ಅದು ಕೊಡಂಗಿಲ್ಲ ಅವರು. ಆಮೇಲೆ ಈಗ ನೋಡಿ, ನಾವು ಸ್ಯಾಂಕ್ಷನ್ ಬಂದದ್ದಂತೂ ನಾನು ಬಂದೀನಿ. ಈಗ ಅವ್ರು ಹಣ ಕೊಡದೇ ಇದ್ರೆ ಏನು ಮಾಡೋದು? ಕೇಂದ್ರ ಸರ್ಕಾರದಂತೂ ಕೊಟ್ಟಿರ್ತಾರೆ, ಅದನ್ನು ಇಟ್ಕೊಂಡು ಕೂತ್ಬಿಟ್ಟಿರ್ತಾರೆ. ಎರಡನೇದು, ಈಗ ಜಲಧಾರ ಯೋಜನೆ, ಕೇಂದ್ರ ಸರ್ಕಾರದ ಜಲಧಾರ ಯೋಜನೆಗೆ ಬಿಜಾಪುರಿಗೆ 2,000 ಕೋಟಿ ಹಣವನ್ನು 2,000 ಕೋಟಿ ಹಣವನ್ನು ಇದಕ್ಕೆ ಇಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಅಥವಾ
ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಯೋಜನೆಯಲ್ಲಿ ಇರ್ತಕ್ಕಂಥದ್ದು ಇದು. ಆದರೆ ನಾನು ಮೊನ್ನೆ ಒಂದು ಪೇಪರ್ನಲ್ಲಿ ಓದಿದೆ, ಇಡೀ 5-6 ರಾಜ್ಯಗಳಲ್ಲಿ ಇದು ಭ್ರಷ್ಟಾಚಾರ ಆಗ್ಯದ. ಅದರಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಭ್ರಷ್ಟಾಚಾರ ಈ ಜಲಧಾರೆ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗ್ಯದ ಅಂತಕ್ಕಂಥದ್ದು ನಿಮ್ಮ ಪತ್ರಿಕೆಗಳಲ್ಲಿ ನಾನು ಓದಿದ್ದೀನಿ. ಮತ್ತು ಈ ರೀತಿ ಆದರೆ ಹೆಂಗೆ ಮಾಡೋದು? ಆದರೆ ಕೇಂದ್ರದ ಹಣ ಅಂತೂ ಬಂದಿರ್ತದೆ, ರಾಜ್ಯದ ಹಣ ಇವರು ಕೊಡಬೇಕಾದದ್ದು ಯಾವುದ್ಯಾವುದೋ ಕಾರಣಕ್ಕೆ ಇವರು ತಡ ಮಾಡಿಬಿಡ್ತಾರೆ. ಇದಕ್ಕಾಗಿದ್ದು ಎಲ್ಲ ತೊಂದರೆ ಆಗ್ಯದ. ಈಗ ಆಮೇಲೆ ಬಹಳ ಆಶ್ಚರ್ಯದ ಕೆಲಸ ಏನು ಅಂದ್ರೆ, ಹಿಂದೆ ನಮ್ಮ ಸರ್ಕಾರ ಇತ್ತು, ಇವರು ಸಿದ್ದರಾಮಯ್ಯನ ಸರ್ಕಾರ ಬಂದು 2.5 ವರ್ಷ ಆಯ್ತು ಇವತ್ತಿಗೆ. ಈ ಹಿಂದೆ ಏನು ರಾಜ್ಯ ಸರ್ಕಾರದಲ್ಲಿ BJP ಸರ್ಕಾರ ಮಂಜೂರಾತಿ ಮಾಡಿದ್ದು ಅವು ಯಾವ ಕೆಲಸನೂ ಒಂದೂ ಕೂಡ ಪೂರ್ತಿ ಮಾಡಿಲ್ಲ. ಒಂದು ಕೆಲಸನೂ ಕೂಡ ಇವತ್ತಿಗೂ ಪೂರ್ತಿ ಮಾಡಿಲ್ಲ 2.5 ವರ್ಷ ಆದರೆ ಹೇಳೋದು ಮಾತ್ರ ನೋಡ್ರಿ ಮೋದಿ ರೊಕ್ಕ ಕೊಟ್ಟಿಲ್ಲ, ಮೋದಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ BJP ಸರ್ಕಾರ ಮಂಜೂರಾತಿ ಮಾಡಿದ ಕೆಲಸ ಯಾವುದೂ ಕೂಡ ಇವತ್ತಿಗೂ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅದರ ಜೊತೆಗೆ ಈಗ ನಮ್ಮ ಸರ್ಕಾರದಲ್ಲಿ ಸುಮಾರು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೇವಣಸಿದ್ದೇಶ್ವರ ಯಾತ ನೀರಾವರಿ ನಾವು ಅಡಿಗಲ್ಲ ಹಾಕಿದೆವು. ಬೊಮ್ಮಾಯಿಯವರು ಮುಖ್ಯಮಂತ್ರಿಗೆ ಅಡಿಗಲ್ಲ ಹಾಕಿದ್ರು. ಆಮೇಲೆ ಅದರಲ್ಲಿ ಸುಮಾರು 500 ಕೋಟಿಯಲ್ಲಿ 300 ರೂಪಾಯಿ 200 ಕೋಟಿ ರೂಪಾಯಿ ಕೆರೆ 19 ಕೆರೆ ನೀರು ತುಂಬು ಕೆಲಸ ಮಾಡೋದು. ಅದನ್ನು ಅರ್ಧಂಬರ್ಧ ಆ ರೊಕ್ಕ ಮಂಜೂರಾದದ್ದು ಕೂಡ ಅರ್ಧ ಕೆಲಸ ಮಾಡ್ಯಾರ. ಈ ರೇವಣಸಿದ್ದೇಶ್ವರದು ಇನ್ನೂ ಫಸ್ಟ್ ಪೇಜ್ನೂ ಪೂರ್ತಿ ಕಂಪ್ಲೀಟ್ ಆಗಲಿಲ್ಲ. ಅಂದರೆ ಇದು ನಾ ಯಾಕೆ ಹೇಳ್ತೀನಿ ಅಂತಂದರೆ, ಹಿಂದೆ ನಮ್ಮ ಸರ್ಕಾರ ಮಾಡೋದು ಕೂಡ ಇವತ್ತು ಇವರು ಪ್ರಾಮಾಣಿಕರವಾಗಿ ಯಾವ ಕೆಲಸನೂ ಕೂಡ ಇಲ್ಲಿ ಮಂಜೂರಾತಿ ಮಾಡೋದು ಕೆಲಸಗಳನ್ನು ಸಂಪೂರ್ಣವಾಗಿ ಅವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತಂದರೆ, ಈ ಚಡಚಾಣ ಯಾತ ನೀರಾವರಿ ಅದು ನಮ್ಮ ಸರ್ಕಾರದಾಗ ಆಗಿಲ್ಲ, ತಮ್ಮದೇ ಸರ್ಕಾರದಾಗ ಆಗಿತ್ತು. ಸುಮಾರು MB ಪಾಟೀಲರು ಬಹುಶಃ ಅವತ್ತು ಇರಿಗೇಷನ್ ಮಂತ್ರಿಗಳಾಗಿದ್ದರು ಹಿಂದೆ, ಈಗಲ್ಲ, ಹಿಂದೆ. ಅವಾಗ ಇದ್ದಾಗ 500 ಕೋಟಿ ರೂಪಾಯಿ ಹಣ ಮಂಜೂರಾತಿ ಮಾಡಿದ್ರು. ಅದಕ್ಕೆ ಚಡಚಾಣ ಯಾತ ನೀರಾವರಿ. ಆ ಚಡಚಾಣ ಯಾತ ನೀರಾವರಿಯಿಂದ ಸುಮಾರು 7 ಹಳ್ಳಿಗಳಿಗೆ ನೀರಾವರಿ ಆಗಬೇಕು. ಸುಮಾರು 22,000 ಎಕರೆ ನೀರಾವರಿ ಆಗಬೇಕು ಆ 7 ಹಳ್ಳಿ ಕೂಡಿ. ಇವತ್ತಿಗೂ ಕೂಡ ಒಂದು ಹಳ್ಳಿಗೂ ಕೂಡ ಒಂದು ಅರ್ಧ ಎಕರೆಗೂ ಕೂಡ ನೀರು ಬಂದಿಲ್ಲ. ರೊಕ್ಕ ಖರ್ಚಾಗ್ಯದ. ಆಮೇಲೆ 700 ಕೋಟಿ ಅದು 500 ಕೋಟಿ ರೂಪಾಯಿ ಬಿಲ್ ತೊಗೊಂಡು ಹೋಗ್ಬಿಟ್ಟಾರೆ ಎಲ್ಲರೂ. ಯಾರ್ಯಾರ ಪಾಲಿಗೆ ಬರ್ತದೋ ಬಿಲ್ ತೊಗೊಂಡು ಹೋಗ್ರೆ, ಕೆಲಸ ಮಾತ್ರ ಏನೂ ಪೂರ್ತಿ ಆಗಿಲ್ಲ. ಗುತ್ತಿಗೆದಾರರು ಜಿ ಶಂಕರ್ ಅಂತ ಹೇಳಿ ತಗೊಂಡಿದ್ದಾರೆ ಸರ್, ಆದರೆ ಕಾಮಗಾರಿ ವಾಲ ಕೊಡಿಸಿಲ್ಲ. ಮತ್ತು ಅದನ್ನು ನಾ ಏನು ಹೇಳಕತ್ತೀನಿ ಸರ್, ನಾನು ಅದನ್ನೇ ಹೇಳಕತ್ತೀನಿ. ಇದನ್ನು ಇಷ್ಟು ವರ್ಷ ಆದರೂ ಯಾರೂ ಅದನ್ನು ರೇಜ್ ಮಾಡಲಿಲ್ಲ. ಈಗ ಹಿಂದೆ 1 ತಿಂಗಳಿಂದ ನಾನೇ ಭಾಳ ಜೋರಾಗಿ ರೇಜ್ ಮಾಡಿ ಅವ್ರು ಹೇಳಿದೆ, ನೀವು ಈ ಕೆಲಸ ಮಾಡದೇ ಇದ್ರೆ ನಾನು ಚಡಚಾಣ ತಹಸೀಲ್ದಾರ್ ಕಚೇರಿ ಮುಂದೆ ನಾನೇ ಉಪವಾಸ ಮಾಡ್ತೀನಿ ಅಂದಾಗ, ಇವತ್ತು ನೋಡು ಚೀಫ್ ಇಂಜಿನಿಯರು ಆಮೇಲೆ MD ಎಲ್ಲರೂ ಬಂದು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಈಗ ಪ್ರಾರಂಭ ಮಾಡ್ಯಾರ. ಸುಮಾರು 25% ಕೆಲಸ ಮಾಡ್ಯಾರ. ಇನ್ನು 75% ಕೆಲಸ ಆಗಬೇಕು. ಆದರೆ ಮಾಡೋತನ ನಾನಂತೂ ಬಿಡೋದಿಲ್ಲ. ಒಂದು ವೇಳೆ ಇವರು ಮಾಡಿಲ್ಲ ಅಂತಂದರೆ ನಾನೇ ಚಡಚಾಣನಲ್ಲಿ ಹರ್ತಾಳ ಮಾಡ್ತಕ್ಕಂಥ ಕೆಲಸನ ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳೀನಿ. ಇವೆಲ್ಲ ಎದಕ್ಕೆ ನಾನು ಇದನ್ನು ಹೇಳ್ತೀರಪ್ಪ ಅಂತಂದ್ರೆ, ನೋಡಿರಿ ಯಾರು ರೊಕ್ಕ ಅದು ನಮ್ಮ ಸರ್ಕಾರದಾಗ ಮಾಡಲಿಕ್ಕೆ, ತಮ್ಮದೇ ಸರ್ಕಾರ ಇದ್ದಾಗ ಮಾಡಿದ್ದು ರೊಕ್ಕ ಅದನ್ನು ಮಂಜೂರಾತಿ ಮಾಡೋದಿಲ್ಲ ಅಂದರೆ ಯಾವ ನ್ಯಾಯ? ಕೆಲಸ ಸರಿಯಾಗಿ ಮಾಡೋದಿಲ್ಲ ಅಂದರೆ ಯಾವ ನ್ಯಾಯ ಹೇಳ್ರಿ ನೀವೇ? ಅದಕ್ಕಾಗಿ ತುಂಬ ಇವತ್ತಿನ ಈ ಏನು ನಮ್ಮ ಕೇಂದ್ರ ಸರ್ಕಾರದಿಂದ ನಬಾರ್ಡಕ್ಕೆ ಏನು ಸುಮಾರು ಅಂದಾಜು 100 ಪ್ಲಸ್ 127, ಆಮೇಲೆ 124 ಕೋಟಿ, ಒಟ್ಟು 231 ಕೋಟಿ ರೂಪಾಯಿ. ಈಗ 124 ಕೋಟಿ ಅಂತೂ ಮಂಜೂರಾಗಿ ಬಂದದ. ಇನ್ನು 127 ಕೋಟಿಗೆ ಮಂಜೂರಾತಿ ಆಗಬೇಕಾದ ಪ್ರಪೋಸ್ ಮಾಡ್ಯಾರ. ಆದರೆ 15 ದಿವಸ ಒಳಗಾಗಿ ಖಂಡಿತವಾಗಿ ಈ ಏನು ಎರಡನೇದ್ದು ಇದ್ರಾಗದ, ಇದು ಸುಮಾರು 3 ಕೆಲಸಗಳು ಖಂಡಿತವಾಗಿ 15 ದಿವಸಗಳ ಒಳಗಾಗಿ ಅದಕ್ಕೂ ಕೂಡ ಮಂಜೂರಾತಿ ನೀಡಿಸ್ತಕ್ಕಂಥ ಪ್ರಯಾಸ ನಾನು ಮಾಡ್ತೀನಿ. ಈಗಾಗಲೇ ಅದು DD ಅವರು ಬರೆದು ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸಿದ್ದಾರೆ ನಬಾರ್ಡ್ಗೆ. ನಾನು ಕೂಡ ಹೋಗಿ ನಾಳೆ ಪಾರ್ಲಿಮೆಂಟ್ ಶುರು ಆಗ್ತದೆ, ನಾನು ಕೂಡ ಬೆನ್ನು ಹತ್ತಿ ಒಟ್ಟು ಏನಾದರೂ ಮಾಡಿ ಅದನ್ನು
127 ಕೋಟಿ ನಾನು ಮಂಜೂರಾತಿ ತರಿಸ್ತೀನಿ ಅಂತಕ್ಕಂಥ ಮಾತು ನಾ ಹೇಳ್ತೀನಿ. ನಿಮಗೆ ಇದು ಕೊಟ್ಟೆ ನೋಡ್ರಿ, ಒಂದು ಎಲ್ಲರಿಗೂ ಕೊಟ್ಟಿದ್ದು. ಇದು ಇಸ್ವಿ 2025-26 ಸಾಲಿಗೆ ಮಂಜೂರಾತಿ ಆಗಿದೆ. ಈಗ ಇದು ಕ್ವಾರ್ಟರ್ಲಿ, ಈಗ ಇದು ಅರ್ಧ ವರ್ಷ 2024-25 ಏನು ಮಾರ್ಚ್ನಾಗ ಹಣ ಬರ್ತದಲ್ಲ, ಇದು ಮೊದಲನೇ ಪೇಜ್ನಾಗ ಇದು ಇಷ್ಟೆಲ್ಲ. ಇನ್ನೂ 2ನೇ ಪೇಜಿದ್ದು ಒಂದು ಬರ್ತದೆ ಮಾರ್ಚ್ನೊಳಗಾಗಿ. ಅವಾಗೂ ಕೂಡ ನಿಮ್ಮನ್ನೆಲ್ಲ ಕರೆಸಿ ನಬಾರ್ಡ್ನವ್ರು ಏನೇನು ಮತ್ತು ನಮ್ಮ ಜಿಲ್ಲೆಗೆ ಕೊಟ್ಟಿರೋ ಅನ್ನೋದು ಹೇಳ್ತೀನಿ. ಅದು ಬಿಟ್ಟು ಇದು ಮೊದಲನೇ ಈ 2024-25 ಮೊದಲನೇ ಪೇಜ್ನಾಗ ಇದು ಈಗ ಇದ್ದದ್ದು 230 ಕೋಟಿ ಅದಲ್ಲ, ಇದು 2ನೇ ಪೇಜ್ದು. ಇಂಟ್ರೆಸ್ಟ್ ಯಾರು ಕಟ್ಟಬೇಕು? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾರು ಕಟ್ಟಬೇಕು? ನೋಡ್ರಿ, ಇದಕ್ಕೆ ರಾಜ್ಯ ಸರ್ಕಾರದವ್ರು ಕಟ್ಟಬೇಕು. ಅವ್ರಿಗೆ 2 ಆಪ್ಷನ್ ಇರ್ತಾವೆ. ಈಗ ಇವೆಲ್ಲ ಯಾವ್ಯಾವ ಕೆಲಸಕ್ಕೆ ಬೇಕು ಅವರು ಕಮರ್ಷಿಯಲ್ ಬ್ಯಾಂಕ್ನಾಗೂ ತೊಗೋಬೋದು, ನ್ಯಾಷನಲೈಸ್ ಬ್ಯಾಂಕ್ನಾಗ. ಆದರೆ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟು 14-17% ಇರ್ತಾರೆ. ತೊಗೊಳ್ಳೋದಕ್ಕೆ ಈಗ ನಬಾರ್ಡು ಪ್ರತಿ ವರ್ಷವೂ ಸುಮಾರು 2,000 ಕೋಟಿ ನಿಯಮಿತವಾಗಿ ಕೊಡ್ತಾರೆ. ನಮ್ಮ ಇಲ್ಲಿ ಕರ್ನಾಟಕ ಯಾವ್ದು ಕೆಲಸಕ್ಕೆ ಬೇಕು ನಾವೇ ಐಡೆಂಟಿಫೈ ಮಾಡಬೇಕು. ಅಲ್ಲಿ ಲೋಕಲ್ ಇರ್ತಕ್ಕಂಥ ಜಿಲ್ಲೆಯವರು ಐಡೆಂಟಿಫೈ ಮಾಡಿ ಡಿಗೆ ಹೇಳಿದ್ರೆ, ಅಧಿಕಾರಿ ಮುಖಾಂತರ ಡಿಗೆ ಹೇಳಿದ್ರೆ ಡಿ ಅವರು ರೆಕಮೆಂಡ್ ಮಾಡಿ ಕಳಿಸ್ತಾರೆ. ಆಮೇಲೆ ಅದು ಮಂಜೂರಾಗಿ ಬರ್ತದೆ. ಕೇಂದ್ರ ಸರ್ಕಾರದ 200 ಕೋಟಿ ರೂಪಾಯಿ ನಾವು ಹಂಗೆ ಕೊಡೋಕೆ ಆಗೋದಿಲ್ಲ, ಬ್ಯಾಂಕ್ ಮುಖಾಂತರ ಕೊಡಬೇಕು. ಲೋನ್ ಯಾಕೆ ಕಟ್ಟಬೇಕು? ಅದು ಕೇಂದ್ರ ಸರ್ಕಾರ ಡೈರೆಕ್ಟ್ ಕೊಡ್ಬೋದಲ್ಲ ಅಭಿವೃದ್ಧಿ ಸಲುವಾಗಿ. ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್. ಇದು ಕೇಂದ್ರ ಸರ್ಕಾರದವರು ಒಂದು 10 ರೂಪಾಯಿ ಅಂತ ಇಟ್ಟಿರ್ತಾರೆ. ಇಟ್ಟ ಮೇಲೆ ಅದಕ್ಕೆ ನಬಾರ್ಡ್ ಅಂತ ಹೆಸರು ಇಟ್ಟಾರ. ಯಾರ್ಯಾರಿಗೆ ಯಾವ್ಯಾವ ರಾಜ್ಯಕ್ಕೆ ಬೇಕು, ಬರೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗೂ ಕೂಡ ಹಣವನ್ನು ಅವರು ಕೊಡ್ತಾರೆ. ಆದರೆ ಹಂಗೆ ಪುಕಟ್ ಕೊಡೋಂಗಿಲ್ಲ. ಅದಕ್ಕೆ 2% ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ 2.5% ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಹಣ ನಿಯೋಜನೆ ಆಗ್ತಕ್ಕಂಥ ಕೆಲಸ ಆಗ್ತದೆ. ಈಗ ಕಣ್ಣೂರು ಮಡಸ್ನಾಳ ರಸ್ತೆ 3.82 ಕಿಲೋಮೀಟರ್ ಐತೆ. ಅದಕ್ಕೆ 4,74,00,000 ಇಟ್ಟಿದ್ದೀವಿ. ಅದೇ ಚಟ್ಕಲ್ ಮತ್ತು ಕರ್ನಾಟಕ ಬಾರ್ಡ್ರಿಗೆ 6.50 ಕಿಲೋಮೀಟರ್ ಐತಿ. ಅದಕ್ಕೆ 3.90 ಕೋಟಿ ಇಟ್ಟಿದೆ. ಈಗ ನಾವು 1 ಕಿಲೋಮೀಟರ್ ಲೆಕ್ಕ ಹಾಕಿದ್ರೆ ಅಲ್ಲಿ 3 ಕಿಲೋಮೀಟರ್ 82ಕ್ಕೆ 4 ಕೋಟಿ ಇಟ್ಟಿದೆ. ಅಂದ್ರೆ ಒಂದು ಕಿಲೋಮೀಟರ್ಗೆ 1 ಕೋಟಿ ಖರ್ಚಾಗುತ್ತೆ. ಅದೇ ಇಲ್ಲಿ 50 ಲಕ್ಷ ಹೆಂಗದು ವ್ಯತ್ಯಾಸ ಹೆಂಗಾಗುತ್ತೆ? ಅಲ್ಲ, ಅದು ಎಲ್ಲಿ 1 ಕಿಲೋಮೀಟರ್ಗೆ ತಂದ್ರೆ ಎಲ್ಲಿ ವ್ಯತ್ಯಾಸ? ಈಗ ನೋಡಿ 3.82 ಕಿಲೋಮೀಟರ್ಗೆ 4.74 ಕೋಟಿ ಇಟ್ಟಿದೆ. ಅಂದ್ರೆ 2-3 ಇದು ನನ್ನ ಒಂದು ನಿಮಿಷ. ಇದು ನಮ್ಮ ಜವಾಬ್ದಾರಿ ಅಲ್ಲ, ಅಥವಾ ನನ್ನ ಜವಾಬ್ದಾರಿ ಅಲ್ಲ. ಇಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಇದನ್ನು ಕಳಿಸಿರ್ತಾರೆ. ಅದು ಅವ್ರ ಜವಾಬ್ದಾರಿ. ಅಪ್ಪ ನನಗೆ ಕೇಳಿದ್ರೆ ನಾ ಹೆಂಗಲ್ಲ, ಅವ್ರಿಗೆ ಕೇಳಲ್ಲ. ವ್ಯತ್ಯಾಸ ಆದ ನಮಗೂ ಗೊತ್ತದ. ಇಲ್ರಿ, ಕಾಂಗ್ರೆಸ್ ರಸ್ತೆ ಆದ್ರೆ ಇನ್ನೂ ಭಾಳ ಬೇಕು. ಹೀಗಾಗಿ ನೋಡ್ರಿ, ಅವ್ರು ಹೇಳ್ದಂಗೆ ಕೆಲವೊಂದು ರೋಡ್ನೆಲ್ಲ ಬ್ರಿಡ್ಜ್ಗಳು ಇರೋದಿಲ್ಲ, ಕೆಲವೊಂದು ರೋಡ್ನಾಗ ಬ್ರಿಡ್ಜ್ ಇರ್ತದೆ, ಅಥವಾ ಮತ್ತೊಂದು ಏನೋ ಸಣ್ಣದೊಂದು ಫೂಲ್ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ವ್ಯತ್ಯಾಸ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಇದು ಇಲ್ಲಿ ಎಲ್ಲ ಮಾನ್ಯುಮೆಂಟ್ ಬೆಳೆಯುವ ಸ್ಥಿತಿ ಇದಾವ. ಮೊನ್ನೆ ಆಸಾರ ಮನೆದಾಗ ಟ್ಯಾಂಕಿಗೆ ಫೆನ್ಸಿಂಗ್ ಇಲ್ಲಾರ್ದೆ ಒಂದು ಹುಡುಗ ತಿರ್ಕೊಂಡ ಇಲ್ಲ. ಮತ್ತು 4 ತಿಂಗಳಿಂದ ಇಬ್ರಾಹಿಂ ರೋಜಾ ಲಿಟರರಿ ನೀರ್ದಾಗದ ಸರ್, ಯಾರು ನೋಡ್ಲಾಕ್ ಹೋಗಿಲ್ಲ. ಅಲ್ಲಿ ಇಂಥ ಸಿಚುವೇಶನ್ದಾಗ ತಮ್ಮ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅದು ಅಲ್ಲಿ ಏನೇನೂ ಆಗಿಲ್ಲ. ಯಾರು ನೋಡಕ್ತಾ ತಾವು ಒಂದು ಸಿರ ವಿಸಿಟ್ ಮಾಡಿಲ್ಲ. ಅಲ್ಲಿ IGMP ತಾವು ವಿಸಿಟ್ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಏನ್ ಮಾಡ್ತೀರಿ? ಈಗ ಸದ್ಯ ಸಿಚುವೇಶನ್ ವರ್ಸ್ಟ್ ಅದ. ಬಿಜಾಪುರ ನಾಳೆ ನೀವು ಇಬ್ಬರು ಕೂಡ ಹೋಗ್ಬಿಡ. ಇಲ್ಲ, ನನಗೆ ಅಧಿಕಾರ ಬಂದ್ಮೇಲೆ ನಾನು ಹೋಗ್ತೀನಿ ಸರ್. ಅದು ಏನು ಇದು ಇಲ್ಲ. ಅಲ್ಲ, ಅಧಿಕಾರ ನಮ್ಗೆ ಅದ ರೀ, ಅಧಿಕಾರ ಇಲ್ಲ. ಎಲ್ಲಿ ಅದ ತೋರಿಸ್ಬೇಕಲ್ಲ ನೀವು. ಇಲ್ಲ, ಈ ಸಿಚುವೇಶನ್ ವರ್ಸ್ಟ್ ಅದ. ಅಲ್ಲ, ನಾನು ಒಪ್ಕೊಂಡೆ. ನೋಡ್ರಿ, ನಾನು ನಿಮ್ಮ ಪತ್ರಿಕೆಯಲ್ಲಿ ಇಸ್ಲಾಮಿಕ್ ಮಾನ್ಯುಮೆಂಟ್ ಅದ ಅಂತ ಏನಂತಾರ. ಯಾರು MLA ಹೋಗುದಿಲ್ಲ, ಸೆಂಟ್ರಲ್ ಗವರ್ಮೆಂಟ್ ಹೋಗುದಿಲ್ಲ, ಯುನೆಸ್ಕೋ ಹೋಗು, ಇದು ವರ್ಲ್ಡ್ ಹೆರಿಟೇಜ್ ದಾಗ ಬಂದಿಲ್ಲ ಬಿಕಾಸ್ ಆಫ್ ಇಸ್ಲಾಮಿಕ್ ಮಾನ್ಯುಮೆಂಟ್. ಈ ತರ ಹಂಗೇನಿಲ್ಲ ನೋಡ್ರಿ. ನಾನು ಸುಮಾರು ಅಲ್ಲ, ಬಿಜಾಪುರ ಬಂದು 15 ವರ್ಷ ಆಯ್ತು. ಈಗ ಆ 15 ವರ್ಷನಾಗೂ ಕೂಡ ಅದು ಆಗಲಿ ಅಂತ ಹೇಳಿ ಪ್ರಯತ್ನ ಮಾಡಿದ್ವಿ. ನಾನು ಬಿಜಾಪುರ ಇದನ್ನ ನಮ್ಮ ವರ್ಲ್ಡ್ ಹೆರಿಟೇಜ್ ರಿಜಿಸ್ಟರ್ ಹಾಕಬೇಕು ಅಂತೇಳಿ ಪ್ರಯತ್ನ ಮಾಡೀನಿ. ನೋಡೋಣ, ಇವತ್ತು ಏನ್ರಿ ಮಾಡಿ ಸೇರಿಸೋದು ತಡ್ರಿ ಸರ್. ನಿರ್ಲಕ್ಷ್ಯ ಅದಕ್ಕೆ ಅದು ಮಾಡ್ತಾರೆ. ಅಲ್ಲ, ಪಾಪ ಅವ್ರು ಹೇಳ್ತಾರ, ಪಾಪ ನಿರ್ಲಕ್ಷ್ಯ ಅವ್ರು ಯಾಕೆ ಮಾಡ್ತಾರ? ನಿರ್ಲಕ್ಷ್ಯ ಅಂದ್ರೆ ಎಲ್ಲನೂ ಅಲ್ರಿ. ಒಂದು ವರ್ಷದೊಳಗೆ ಎಷ್ಟು 1 ಅಥವಾ 2
ದೇಶದಾಗ ಇರ್ತಕ್ಕಂಥ ಫ್ಯೂಸ್ಗಳನ್ನು ಮ್ಯಾಪಿಗೆ ಹಾಕ್ರಿ ಅಂತ ಕಳಿಸ್ತಾರೆ ರೆಕಮೆಂಡ್ ಮಾಡಿ. ರಿಪೇರಿ ಅದು ಮಾಡಿಸ್ಬೇಕು, ಅದು ಮಾಡಿಸ್ಬೇಕು. DC ಆಫೀಸ್ ಹಿಂದಿನಗಡೆ ಇರ್ತಕ್ಕಂಥ ಕೋಟೆ ಗೋಡೆ ನಿನ್ನೆ ಕುಸಿದ್ಬಿಡ್ತೀರಿ, ನಿನ್ನೆನೆ ಇದು ಸಂಪೂರ್ಣವಾಗಿ ಹಾಳಾಗಿ ಹೊಂಟದ. ಅದನ್ನ ಕಾಪಾಡೋ ನಿಟ್ಟಿನಲ್ಲಿ ಯಾವ ಒಂದು ಇದನ್ನು ತಗೊಂಡಿಲ್ಲ ನಮ್ಮ ಸಂಸದರು ಅನ್ನುವ ಆರೋಪಗಳು ಕೇಳಿ ಬರಾಕ್ತಾವ್ರಿ. ಆರೋಪಗಳು ಮಾಡ್ತಾರೆ ಸಾಹೇಬ್ರ, ಇಲ್ಲ ನಾವೇನು ಅನ್ನೋದಿಲ್ಲ. ಇದು ನಬಾರ್ಡ್ ಹ್ಯಾಂಗ ಇಂಪಾರ್ಟೆನ್ಸ್ ಅದ ಅದೇ ರೀತಿ ಇದನ್ನು ಇಂಪಾರ್ಟೆಂಟ್. ಈಗ ಅದನ್ನ ಮಾಡನ್ರಿ. ಈಗ ನೋಡ್ರಿ ಬಂದು ನನ್ನ ಮೇಯಾಗ ಆರಾಮಿಲ್ಲ, ಈಗ ಕಾಲು ಸರಿ ಇಲ್ಲ ನನಗೆ. ನಾಳೆಗೆ ಎಲ್ಲರನ್ನ ಕರ್ಕೊಂಡು ಹೋಗ್ಬಿಡ್ತಿದ್ದಪ್ಪ ನಾನು, ಅದನ್ನ ಎಲ್ಲೆಲ್ಲ ಅದನ್ನ ತೋರಿಸ್ಲಕ್ಕ. ಈಗ ಒಂದು ನಿಮಿಷ ನಾ ಹೇಳೋದು ಕೇಳ್ರಿ, ಪಾರ್ಲಿಮೆಂಟ್ ಮುಗಿಸ್ ಬಂದ ಮೇಲೆ ಖಂಡಿತವಾಗಿ ಹೋಗೋಣ. ಎಲ್ಲೆಲ್ಲಿ ಮಾನ್ಯುಮೆಂಟದ್ದು ಏನೇನಾಗ್ಯದ ಎಲ್ಲದು ನೋಡ್ಕೊಂಡ್ಬಂದು ಇದನ್ನ ರಿಪೋರ್ಟು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಜವಾಬ್ದಾರಿ ನಾ ತಗೋತೀನಪ್ಪ. ಚಳಿಗಾಲ ಅಧಿವೇಶನದಾಗ ಅಟ್ಲೀಸ್ಟ್ ವಿಜಯಪುರದ ಪುರಾತತ್ವ ಇಲಾಖೆಗೆ ಫಂಡ್ ಕೊಡ್ರಿ, ಅಲ್ಲೆಲ್ಲ ಹಾಳಾಗತ್ತದ, ಅದನ್ನ ಸುಧಾರಣೆ ಮಾಡಕ್ಕೆ ಚಳಿಗಾಲ ಅಧಿವೇಶನ ಧ್ವನಿ ಯಾವದಕ್ರಿ? ಇಲ್ಲಪ್ಪ ನಾನೇನು ಹೋಗೋದಿಲ್ಲ. ಈಗ ರಾಜ್ಯದಾಗ ಸಿಎಂ DK ಆಗ್ಬೇಕಂತ ಕೆಲವರು ಓಡಾಡಕತ್ತಾರ, ಇನ್ನೊರು ಇಲ್ಲ ಸಿದ್ದರಾಮಯ್ಯ ಇಲ್ಲ ಅಂತಾರ. ಈಗ ಕಚ್ಚಾಟದ ಮತ್ತೆ ಅಭಿವೃದ್ಧಿನ ಆಗ್ತಾ ಇಲ್ಲ, ನೀವೇನ್ ಹೇಳ್ತೀರಿ? ಅಲ್ರಿ, ಅದು ಅಭಿವೃದ್ಧಿ ಆಗಲಿ. ಮತ್ತೆ ಈಗ ಹೇಳಿಲ್ಲ ನೀಟತನ ಇವ್ರು ಕಚ್ಚಾಟದಾಗ ಬರೀ ಕಚ್ಚಾಟ ಮಾಡ್ಕೊಂಡು ಹೋಗ್ತಾರೆ, ಕರೆ ಯಾವುದು ಒಂದು ಅಭಿವೃದ್ಧಿ ಕೆಲಸ ಮಾಡೋದಿಲ್ಲ. ಇಷ್ಟು ಮಾತ್ರ ಹೇಳಕ್ ಯಾವಾಗ್ರಿ ವಿಮಾನ ಅದು ಯಾವಾಗ ಹಾರ್ತದ ನೋಡನ್ರಿ. ಒಂದು ತಿಂಗಳೊಳಗೆ ಹಾರಿಸ್ತೀನಿ ಅಂತಲ್ಲ ಲಾಸ್ಟ್ ಟೈಮ್ ಹೇಳಿನಿ, ಇನ್ನೂ ತನಕ ಇತ್ಯರ್ಥ ಆಗಿಲ್ಲ. ನಾನು 2 ಸಲ ಬೆಟ್ಟೆ ಹೆಂಗ್ರಿ ಆಯ್ತು ರೀ ಸಾಹೇಬ್ರ ಹೇಳಿ ನಾವು ಒಟ್ಟು ಕರೆ, ಬಟ್ ನನ್ನ ಕೈಯಾಗಿಲ್ಲಲ್ಲ, ಅದು ಕೋರ್ಟ್ನವ್ರ ನಿರ್ಣಯ ಮಾಡಬೇಕು. ರಾಜನವ್ರು ಹೇಳಾಕತ್ತಾರ ಇದೆಲ್ಲ ಗೊಂದಲ ಬೇಡ, ವಿಸರ್ಜನೆ ಮಾಡಿ ಇಲೆಕ್ಷನ್ ಹೋಗೋಣ. ಆಗ ಯಾರು ಗೆದ್ದ ಇವರು DK ನೇತೃತ್ವ ಗೆದ್ದ ಬಂದ್ರೆ ಅವ್ರು ಸೇಮ್ ಆಗ್ಲಿ. ಇಲ್ಲದೆ ಇದ್ರೆ ಇದಕ್ಕಿಂತ ಮುಂಚೆ 2013ರಲ್ಲಿ ಪಕ್ಷ ಸಂಘಟನೆ ಮಾಡಿದ್ರು ಜಿ ಪರಮೇಶ್ವರ್ ಇದ್ದಾರೆ, ಅವ್ರು ಕ್ಲೇಮ್ ಮಾಡಬೇಕು ಆಕ್ಚುಲಿ ಅಲ್ರಿ. ನಾನು ಏನು ಹೇಳಪ್ಪ, ನಮ್ಮ ಪಾರ್ಟಿ ರೀ ಅದಲ್ಲ. ಅವ್ರು ಏನೇನು ಮಾಡ್ತಾರೆ ಮಾಡ್ಕೊಳ್ಳಿ. ಯಾರ್ರಿ ದಲಿತ CM ಮಾಡಂಗಿಲ್ರಿ ಅವರು. ಮತ್ತೆ ನೀವು ಅದನ್ನೇ ಹೇಳ್ತಿರಲ್ಲ, ಕಾಂಗ್ರೆಸ್ನವ್ರು ದಲಿತ ಅಲ್ರಿ. ಅಂಬೇಡ್ಕರ್ ಅವ್ರಿಗೆ ಎಷ್ಟು ತೊಂದರೆ ಮಾಡಿದ್ರು ಅವರು. ಇನ್ನು ಈ ಖರ್ಗೆನವ್ರಿಗೆ ಪರಮೇಶ್ವರ್ಗೆ ಬಿಡ್ತಾರ ಅವರು? ಯಾವ ಕಾರಣಕ್ಕೂ ಅವ್ರು ಸಾಯುತನ ಮಾಡೋದಿಲ್ಲ ನಡ್ರಿ ದಲಿತರು. ನಾವು ಇಲ್ಲಪ್ಪ, ನಾನೇನು ಬರ್ದಿಲ್ಲ, ಅವ ಯಾವನೋ ಹೇಳ್ಯಾನಂತ ನಾನು ಕೇಳಿ ನೋಡ್ರಿ. ನಾನಂತೂ ಹೇಳಿಲ್ಲ. ಯಾರು ನಾನು ಸಹಿ ಮಾಡಿದ್ರೆ ಅವ್ರು ಸಹಿ ಮಾಡಿದ್ರು ನೋಡ್ರಿ. ನಾನು ಲೆಟರ್ ತೋರಿಸು ಮತ್ತು ನಾನು ಲೆಟರ್ ಮತ್ತು ನಾನು MP ಫಂಡ್ದು ಲೆಟರ್ ಬೆಂಗಳೂರಿಗೆ ಟೈಪ್ ಮಾಡ್ಕೊಂಡು ಬರಲಿಲ್ಲ, ಸೀಲ್ ಹರಿಸ್ಕೊಂಡು ನಾ ಮಾಡಿದ ಸಹಿ ಅಂತ. ಅದೇ ಯಾವ ಮಾಡಿರ್ತಾರೆ ಏನ್ರಿ ಒಂದು, ಅದನ್ನು ಹೇಳ್ಬೇಕಂದು ನಾವು. ನಾನಂತೂ ಹೇಳಿಲ್ಲಪ್ಪ ನಡ್ರಿ. ಅದಾಗಲಿ ಎನ್ಕ್ವೈರಿ ಮಾಡಲಿ, ಏನು ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಮಾಧ್ಯಮ ಸ್ನೇಹಿತರು, ಧನ್ಯವಾದಗಳು. ಈಗ ಯಾರಿಗೆ ಕಾಪಿ ಬಂದಿಲ್ಲ. Surabhi Handloom and Handicraft Expo now in Vijaypura. New variety stock arrived. Indian biggest handloom handicraft exhibition comes sale. ವಿಜಯಪುರದಲ್ಲಿ ಶಾಪಿಂಗ್ ಉತ್ಸವ. ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ 2025 ಪ್ರಾರಂಭ. ದಿನಾಂಕ 20 ಅಕ್ಟೋಬರ್ 2025. ಉಚಿತ ಪಾರ್ಕಿಂಗ್, ಉಚಿತ ಪ್ರವೇಶ. ಸಮಯ ಬೆಳಿಗ್ಗೆ 10:30ರಿಂದ ರಾತ್ರಿ 30ರವರೆಗೆ. ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ಈಗ ನಿಮ್ಮ ವಿಜಯಪುರದಲ್ಲಿ. ಮನೆಗೆ ಬೇಕಾಗುವ ಎಲ್ಲ ಸಾಮಾನುಗಳು ಒಂದೇ ಸೂರಿನಲ್ಲಿ ಲಭ್ಯ. ಸುಮಾರು 50,000 ವಸ್ತುಗಳ ದಾಸ್ತಾನವಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಲು ವಿನಂತಿ. ನಮ್ಮಲ್ಲಿ ಸಿಗುವ ಗೃಹ ಉಪಯೋಗಿ ವಸ್ತುಗಳೆಂದರೆ ಫ್ರೇಮ್ ಕಂಚಿನ ಪ್ರತಿಮೆಗಳು, ಮರದಲ್ಲಿ ಕೆತ್ತನೆ ಮಾಡಿದ ಮೂರ್ತಿಗಳು, ಮೀರತನ ಖಾದಿ ಶರ್ಟ್ ಮತ್ತು ಕುರ್ತಾಗಳು, ದೆಹಲಿ, ಮುಂಬೈ, ರಾಜಸ್ಥಾನ್ ರೆಡಿಮೇಡ್ ಉಡುಪುಗಳು, ಬೆಂಗಾಲ್ ಕಾಟನ್, ಇಲ್ಕಲ್, ಹೈದರಾಬಾದ್ ಸೀರೆಗಳು, ಜೆರಾಕ್ ಫೋಟೋ ಫ್ರೇಮ್ ಮತ್ತು ಹೂವಿನ ಕುಂಡಗಳು, ಟೀರಾ ಕೊಟಾಕ್ ಜ್ಯುವೆಲರಿ ಲಾಕ್ ಬಳೆಗಳು, ಹರಿಯಾಣ ಹ್ಯಾಂಡ್ಲೂಮ್ ಮತ್ತು ಕಾಟನ್ ಸಿಲ್ಕ್ ಉಡುಪುಗಳು, ಕಬ್ಬಿಣ ಮತ್ತು ಮರದಲ್ಲಿ ಮಾಡಿರುವ ಪೀಠೋಪಕರಣಗಳು, ಬೋದಾನ್ ಕಾರ್ಪೆಟ್, ಹೈದರಾಬಾದ್ ಮುತ್ತುಗಳು ಮತ್ತು ಕಲಾತ್ಮಕ ಜ್ಯುವೆಲರಿ, ದೆಹಲಿಯ ನೈಟ್ ಡ್ರೆಸ್ಗಳು, ಕಾಶ್ಮೀರದ ಉಡುಪುಗಳು, ಸಾರಾನ್ಪುರದ ಮರದ ಪೀಠೋಪಕರಣಗಳು, 1 ಗ್ರಾಂ ಚಿನ್ನದ ಮೆಟಲ್ಸ್ ಜ್ಯುವೆಲರಿ, ಸಾಕ್ಸ್ ಮತ್ತು ಒಳ ಉಡುಪುಗಳು, ಶಾಂತಿನಿಕೇತನ ವಿವಿಧ ಬ್ಯಾಗ್ಗಳು, ಗಿಫ್ಟ್ ಉತ್ಪನ್ನಗಳು, ಚನ್ನಪಟ್ಟಣದ ಆಟಿಕೆ ವಸ್ತುಗಳು, ಪರ್ಸ್, ಬ್ಯಾಗ್ಗಳು, ಅನೇಕ ತರಹದ ವಸ್ತುಗಳು ಒಂದೇ ಸೂರಿನಲ್ಲಿ ಲಭ್ಯ. ಹಾಗಾದ್ರೆ ಇನ್ನೇಕೆ ತಡ? ನೀವು ನಿಮ್ಮ ಕುಟುಂಬದ ಜೊತೆಗೆ ಹಿಂದೆ ಬನ್ನಿ, ಶಾಪಿಂಗ್ ಮಾಡಿ ಆನಂದಿಸಿರಿ. ನಮ್ಮಲ್ಲಿ ಫೋನ್ ಪೇ, ಗೂಗಲ್ ಪೇ ಸೇರಿದಂತೆ
ಎಲ್ಲ ಆನ್ಲೈನ್ ಪೇಮೆಂಟ್ ಸೌಲಭ್ಯ ಕೂಡ ಇದೆ. ಸ್ಥಳ ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಓಪನ್ ಎಕ್ಸಿಬಿಷನ್ ಗ್ರೌಂಡ್, BLDE ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ವಿಜಯಪುರದಲ್ಲಿ ಭವ್ಯ ಶಾಪಿಂಗ್ ಉತ್ಸವ, ಉಚಿತ ಪಾರ್ಕಿಂಗ್, ಉಚಿತ ಪ್ರವೇಶ.